ಗುರಿಗಿಂತ ನಿಮ್ಮ ಜೀವನದಕ್ಕಿಂತ ನಿಮ್ಮ ಪೇರೆಂಟ್ಸ್ಗಿಂತ ಯಾವ್ದು ಅಂತೂ ದೊಡ್ಡದಲ್ಲ. ಯಾಕಂದ್ರೆ ಅಷ್ಟು ಕಷ್ಟಪಟ್ಟವರೆಲ್ಲ ಬೆಳೆಸಿರ್ತಾರೋ ಅಂಡ್ ನಿಮ್ಮ ಮುಂದಿನ ಜೀವನ ಬೆಸ್ಟ್ ಇರ್ಬೇಕಂದಾಗ ಕೆಲವೊಂದರಿಂದ ಕೆಲವು ವರ್ಷಗಳು 2-3 ವರ್ಷ ಅಷ್ಟ ನಾ ಹೇಳಲಿಕ್ಕತ್ತೀನಿ. ಸೊ ಅದನ್ನ ನೀವು ಅವಾಯ್ಡ್ ಮಾಡ್ಬೇಕಾಗ್ತದ. ಅದು ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರತಿ ಸಲ ಸೋಲಾತೇರಿ ಅಂದಾಗ ಅಪ್ರೋಚ್ ನ ಬದಲಾಯಿಸಬೇಕೇ ವಿನಃ ಗುರಿನ ಅಲ್ಲ. ಎಲ್ಲಿ ತಪ್ಪಾಗ್ಲಿಕ್ಕತ್ತದ, ಯಾಕೆ ಆಗ್ಲಿಕ್ಕತ್ತದ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ ಕರೆಕ್ಟ್ ಮಾಡ್ಕೊಂಡ್ ಮುಂದುವರಿಬೇಕಾಗ್ತದ. ಇವತ್ತಿನ ಈ ವಿಡಿಯೋ ಒಳಗ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ ಒಳಗ ಬಹಳ ವಿದ್ಯಾರ್ಥಿಗಳು ಕಂಟಿನ್ಯೂಸ್ ಓದಿದ್ರು ಕೂಡ ಯಾಕೆ ಸೆಲೆಕ್ಟ್ ಆಗತ್ತಿಲ್ಲ, ಯಾಕೆ ಕ್ಲಿಯರ್ ಮಾಡಾಕತ್ತಿಲ್ಲ ಅನ್ನೋದ್ರ ಬಗ್ಗೆ ಮಾತಾಡೋಣ. ಜೊತೆಗೆ ಇಂಪಾರ್ಟೆಂಟ್ 3 ಟಿಪ್ಸ್ ನ ಕೂಡ ನಾನು ಈ ಒಂದು ವಿಡಿಯೋ ಒಳಗ ಶೇರ್ ಮಾಡ್ತೀನಿ. ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಗೂ ಹೆಲ್ಪ್ ಆಗ್ತಾವ. ಸೊ ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗತ್ತಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ. ಮೊದಲೊಂದು ಟೈಮ್ ಇತ್ತು, ಇವಾಗ ಒಂದು 10 years ಬ್ಯಾಕ್ ಅನ್ನ ಅನ್ಕೊಳ್ಳೋಣ. ಅವಾಗೆಲ್ಲ ಹೆಂಗಿತ್ತಂದ್ರ ಒಂದು ಸೆಟ್ ಆಫ್ ಪುಸ್ತಕಗಳನ್ನ ಕಂಟಿನ್ಯೂಸ್ ಆಗಿ ಯಾರು ಹಾರ್ಡ್ ವರ್ಕ್ ಮಾಡಿ ಒಂದು ಕಂಪ್ಲೀಟ್ ಮಾಡ್ತಿದ್ರು, ರಿವಿಷನ್ ಮಾಡ್ತಿದ್ರು, ಅವರೆಲ್ಲ ಒಂದು ಎಕ್ಸಾಮ್ ಒಳಗ ಗೆಟಿನ್ ಆಗ್ತಿದ್ರು, ಕ್ಲಿಯರ್ ಆಗ್ತಿದ್ರು. IAS, IPS, KS ಎಲ್ಲ ಆಗ್ತಿದ್ರು. ಬಟ್ ಅವಾಗಿನ ತರ ಇವಾಗಿಲ್ಲ. ಯಾಕಂತಂದ್ರ ಇವಾಗ 1,000 ಪೋಸ್ಟ್ UPSC ಅದಾವ ಅನ್ಕೊಡ್ರಿ, 10ರಿಂದ 15 ಲಕ್ಷ ಜನ ಅಪ್ಲೈ ಮಾಡ್ಲಿಕ್ಕತ್ತಾರ. ಸೊ ಇವಾಗ ಮೊದ್ಲೆಲ್ಲ ಹೆಂಗಂದ್ರ ಬೆಸ್ಟ್ ಆಫೀಸರ್ಸ್ ಆಗಿರ್ಬೋದು, ಬೆಸ್ಟ್ ಕ್ಯಾಂಡಿಡೇಟ್ ನ ಸೆಲೆಕ್ಟ್ ಮಾಡ್ಕೋತಿದ್ರು. ಆದ್ರೆ ಇವಾಗ ಏನಾಗೈತೆ ಅಂತಂದ್ರ ಅವ್ರು ಜಾಸ್ತಿ ಜನನ ತೆಗಿಬೇಕಾಗೈತಿ. ಕಾಂಪಿಟೇಟಿವ್ ಇದ್ರೊಳಗ 10-15 ಲಕ್ಷದೊಳಗ 1,000 ಜನನ ಸೆಲೆಕ್ಟ್ ಮಾಡ್ಕೋಬೇಕಂದಾಗ 2-3 ಸಲ ಜರಡಿ ಹಿಡಿಬೇಕಾಗೈತೆ. ಅವರು ಬಹಳ ವಿದ್ಯಾರ್ಥಿಗಳನ್ನ ತೆಗಿಯೋ ಕಡೆ ಅವ್ರದ್ದು ಫೋಕಸ್ ಇರ್ತದ ಸೆಲೆಕ್ಟ್ ಕಿಂತ. ಸೊ ಹಿಂಗಾದಾಗ ಕಾಂಪಿಟೇಟಿವ್ ಒಂದು ಲೆವೆಲ್ ಹೆಚ್ಚಾದಾಗ ನಿಮ್ಮ ಅಪ್ರೋಚ್ ಬದಲಾಗಬೇಕಾಗ್ತದ. ಸೊ ನೀವು ಹಳೆ ತರನ ನಾ ಬರೀ ಹಾರ್ಡ್ ವರ್ಕ್ ಮಾಡ್ತೀನಿ, ರಾತ್ರಿ ಹಗಲು ಓದ್ತೀನಿ ಅಂದಾಗ ಅದು ವರ್ಕ್ ಆಗಂಗಿಲ್ಲ. ಸೊ ಇಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾ 3 ಟಿಪ್ಸ್ ಗಳನ್ನ ಕೊಡ್ತೀನಿ. ಬಟ್ ಡೆಫಿನೆಟ್ಲಿ ಫಾಲೋ ಮಾಡಿದ್ರಿ ಅಂತಂದ್ರೆ ನೀವು UPSC ಪರೀಕ್ಷೆನೂ ಕ್ಲಿಯರ್ ಮಾಡ್ತೀರಿ, ಅಥವಾ ಬೇರೆ ಒಂದಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ಕೂಡ ನಿಮಗ ಈ ಟಿಪ್ಸ್ ಹೆಲ್ಪ್ ಆಗ್ತವ. ಸೊ ಫಸ್ಟ್ ಥಿಂಗ್ ಏನಂತಂದ್ರ ಕಂಟಿನ್ಯೂಸ್ ನಾ ಓದ್ಲಿಕ್ಕತ್ತೇನೆ. ಬೆಳಗ್ಗೆ ರಾತ್ರಿ ಎಲ್ಲ ಓದ್ತೀನಿ, 8-10 ಅವರ್ ಓದ್ತೀನಿ. ಫಿಲಿಮ್ಸ್ ಅನ್ನೋದು ಕ್ಲಿಯರ್ ಆಗತ್ತಿಲ್ಲ, ನಾ ಫಿಲಿಮ್ಸ್ ಒಳಗನೆ ಸ್ಟಕ್ ಆಗಕತ್ತೇನೆ, ಇನ್ನು ಮುಂದೆ ಹೋಗಾಕನ ಆಗವಲ್ತು. ಈ ತರ ಬೇರೆ ಬೇರೆ ಕಾಂಪಿಟೇಟಿವ್ ಪರೀಕ್ಷೆಗಳೊಳಗೂ ಆಗ್ತಿರ್ತಾವ. 8-10 ವರ್ಷಗಳ ಗಂಟ್ಲೆ ಪ್ರಿಪ್ರೇಷನ್ ಮಾಡ್ತಿರ್ತಾರ, ಬಟ್ ಗೆಟಿನ್ ಆಗ್ತಿರಂಗಿಲ್ಲ, ಯಾವ ಪರೀಕ್ಷೆನೂ ಕ್ಲಿಯರ್ ಆಗ್ತಿರಂಗಿಲ್ಲ. ಸೊ ಇದಕ್ಕೆ ಕಾರಣ ನೀವು ಹುಡುಕ್ಬೇಕು. 3 ರೀಸನ್ ಅದಾವ ಇಲ್ಲಿ. ಫಸ್ಟ್ ಪಾಯಿಂಟ್, ಓದಾತಿರಿ ಔಟ್ಪುಟ್ ಬರಾತಿಲ್ಲ. ಇದು ಬಹಳ ಜನರ ಒಂದು ಸಮಸ್ಯೆ. ಅಂಡ್ ನಾ ಇಲ್ಲಿ ನಿಮಗೆ ಹೇಳೋದಂತಂದ್ರೆ ನೀವು ಬೇಕಾದ ಕೆಲಸ ಮಾಡ್ರಿ, ಔಟ್ಪುಟ್ ಇಸ್ ಮಸ್ಟ್. ಅದರಿಂದ ಒಳ್ಳೆ ಔಟ್ಪುಟ್ ನಿಮಗೆ ಬರ್ಲೇಬೇಕು. ಇವಾಗ ನೀವು ಕಷ್ಟಪಟ್ಟು ಏನೋ ಒಂದು ಅಡಿಗೆ ಎಲ್ಲ ಮಾಡಿ ಕುಕಿಂಗ್ ಮಾಡ್ಕೋತೀರ ಅನ್ಕೊಳ್ರಿ, ಅದರಿಂದ ಔಟ್ಪುಟ್ ಏನ್ ಬರ್ತದ? ಫುಡ್ ಬರ್ತದ. ಅದರಿಂದ ನಿಮ್ಗೆ ಸ್ಟ್ರೆಂತ್ ಸಿಗ್ತೈತಿ ಅದನ್ನ ತಿನ್ನೋದ್ರಿಂದ. ಇನ್ನ ಕೆಲ್ಸಕ್ಕೆ ಹೋಗ್ತೀರಿ, ಕೆಲ್ಸಕ್ಕೆ ಹೋಗೋದ್ರಿಂದ ದುಡ್ಡು ಬರ್ತದ, ಲೈಫ್ ಸೆಟಲ್ಡ್ ಆಗ್ತದ, ಔಟ್ಪುಟ್. ಇನ್ನು ಓಕೆ, ಇನ್ನು ನಿಸ್ವಾರ್ಥತೆಯಿಂದ ನೀವು ಯಾರಿಗೊಬ್ರಿಗೆ ಹೆಲ್ಪ್ ಮಾಡಿದ್ರಿ, ಸಹಾಯ ಮಾಡಿದ್ರಿ ಅಂದಾಗ ಅದು ನಿಮ್ಮ ಕರ್ಮಕ್ಕೆ ಆಡ್ ಆಗ್ತದ. ನಿಮಗೆ ಯಾವತ್ತೋ ಒಂದಿನ ಕಷ್ಟ ಬಂದಾಗ ಅದು ಹೆಲ್ಪ್ ಆಗ್ತದ. ಸೊ ಯಾವ್ದಾರ ಕೆಲಸ ಮಾಡ್ರಿ, ಅದರಿಂದ ಒಳ್ಳೆ ಔಟ್ಪುಟ್ ಬರ್ಬೇಕು. ಸೊ ನಿಮ್ಮ ಮೇನ್ ಇಂಟೆನ್ಷನ್ ಏನಿರ್ಬೇಕು, ನೀವು ಏನ್ ಕೆಲಸ ಮಾಡತ್ತಿರಲ್ಲ ಅದರ ಔಟ್ಪುಟ್ ಬರ್ಲೇಬೇಕು. ಅದರ್ವೈಸ್ ನಿಮ್ಮ ಏನ್ ಮೆಹನತ್ ಇರ್ತದಲ್ಲ, ನಿಮ್ ಏನ್ ಶ್ರಮ ಇರ್ತದಲ್ಲ, ಅದು ವೇಸ್ಟ್ ಆಗ್ತದ. ಸೊ ಈಗ ವಿದ್ಯಾರ್ಥಿಗಳದೇರಿ, UPSC KPSC ಪರೀಕ್ಷೆಗಳಿಗೆ ನೀವು ಪ್ರಿಪೇರ್ ಆಗತ್ತೀರಿ, ಅಥವಾ PUC ಅದೇರಿ, SSLC ಅದೇರಿ ಅಂದಾಗ ನಿಮ್ ಗೋಲ್ ಏನು? ಫಸ್ಟ್ ಅಂದ್ರ ನೀವು ಓದಾತೇರಿ, ಕ್ವಶನ್ ಕ್ಲಿಯರ್ ಆಗ್ಬೇಕು ನಿಮ್ದು. ಅದ್ ರ್ಯಾಂಕಿಂಗ್ ಮುಂದಿಂದ ಅದ್ ನೆಕ್ಸ್ಟ್. ಅದು ಫಸ್ಟ್ ಓದಾತೀರಿ ಇನ್ ದ ಸೆನ್ಸ್ ಕ್ವಶನ್ ನ ನೀವು ಅಟೆಂಡ್ ಮಾಡ್ತೀರಿ, ಆ ಕ್ವಶನ್ ಕ್ಲಿಯರ್ ಆಗ್ಬೇಕು, ಕರೆಕ್ಟ್ ಆಗ್ಬೇಕು. ಅದ ಅಂದಾಗ ನೀವು ಓದಿದ್ದಕ್ಕ ನಿಮ್ಮೊಂದು ಔಟ್ಪುಟ್ ಸಿಕ್ಕಂಗ ನಿಮ್ಗೆ. ಅದರ್ವೈಸ್ ನಿಮ್ಮ ಒಂದ್ ಏನ್ ಮೆಹನತ್ ಇರ್ತದ ಪೂರ್ತಿ ಬೇಕಾರಾಗಿ ಹೋಗ್ತದ. ಸೊ ಇಲ್ಲಿ ನೀವೇನ್ ಮಾಡ್ಬೇಕಂದ್ರ, ಯಾಕ ಓದಾತೀರಿ ಬಟ್ ಅದು ವರ್ಕ್ ಆಗತ್ತಿಲ್ಲ, ಅದಕ್ಕೆ 3 ರೀಸನ್ ಇರ್ತಾವ. ಫಸ್ಟ್ ಪಾಯಿಂಟ್, ಕಾನ್ಸೆಪ್ಟ್ ಕ್ಲಿಯರ್ ಆಗತ್ತಿಲ್ಲ. ಸೆಕೆಂಡ್ ಪಾಯಿಂಟ್ ಏನಂತಂದ್ರ ಫೋಕಸ್ ಇಲ್ಲ. 3ನೇ ಪಾಯಿಂಟ್ ಏನಂತಂದ್ರ ರಿವಿಷನ್ ಮಾಡಾಕತ್ತಿಲ್ಲ. ಸೊ 3 ಪಾಯಿಂಟ್. ಫಸ್ಟ್ ಪಾಯಿಂಟ್, ಕಾನ್ಸೆಪ್ಟ್ ಕ್ಲಿಯರ್. ಬಹಳ ವಿದ್ಯಾರ್ಥಿಗಳ ಸಮಸ್ಯೆ ಇದೆ. ಅದ್ರಾಗ ಕನ್ನಡ ಮಾಧ್ಯಮದಿಂದ ಇಂಗ್ಲಿಷ್ ಮಾಧ್ಯಮದೊಳಗೆ ಓದುವಂತ ವಿದ್ಯಾರ್ಥಿಗಳು ಅಷ್ಟ ಓದುದು ಬಾಯಟ್ ಹಾಕೊಂತ ಹೋಗುದು. ಇನ್ನ ಕನ್ನಡ ಒಳಗ ಆಗಿರ್ಬೋದು, ಬಹಳ ಜನ ಏನ್ ಮಾಡ್ತಾರಂದ್ರ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಜಾಸ್ತಿ ಫೋಕಸ್ ಎಲ್ಲಿ ಇರ್ತೈತಿ ಅಂದ್ರ ಅದನ್ನ ಕ್ವಶನ್ ಏನಿರ್ತೈತಿ, ಆ ಟಾಪಿಕ್ ಏನಿರ್ತೈತಿ ಅದನ್ನ ಬಾಯಟ್ ಹಾಕೊಂಡ್ ಬಿಡೋದು. ಅದೇನಾಗ್ತೈತಿ, ಸ್ವಲ್ಪ ದಿನ ಆದ್ಮೇಲೆ ನಾವು ಮರೆಯೋ ಚಾನ್ಸಸ್ ಇರ್ತದ. ಸೊ ಕಾನ್ಸೆಪ್ಟ್ ಅನ್ನ ನಿಮ್ದು ಕ್ಲಿಯರ್ ಆತಂದಾಗ ಮುಂದುವರೆದು ನೀವು ನೆಕ್ಸ್ಟ್ ಲೆವೆಲ್ ವರೆಗೂ ಅದನ್ನ ಏನ್ ಓದ್ತಾ ಹೋಗ್ತೀರಿ, ರೆಫರೆನ್ಸ್ ಪುಸ್ತಕಗಳನ್ನಾಗಿರ್ಬೋದು, ಅಲ್ಲೆಲ್ಲ ನಿಮಗ ಈಸಿ
ಈಸಿ ಆಗ್ತೈತಿ. ಕಾನ್ಸೆಪ್ಟ್ ಕ್ಲಿಯರ್ ಆದಾಗ ನೀವು ಅದನ್ನ ಮರೆಯೋ ಒಂದು ಚಾನ್ಸಸ್ ಕೂಡ ಬಹಳ ಕಡಿಮೆ ಇರ್ತದ. ಸೊ ಫಸ್ಟ್ ಪಾಯಿಂಟ್, ನೀವು ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೋಬೇಕು. ಆಕ್ಚುಲಿ ಇದ್ರ ಬಗ್ಗೆ ಬಹಳ ವಿಡಿಯೋಸ್ದೊಳಗ ಮಾತಾಡೇನಿ. ಏನಿಲ್ಲ, ನೀವು ಒಂದು ಟಾಪಿಕ್ ನ ಒಂದ್ಸಲ 2 ಸಲ ಓದ್ತೀರಿ, ಅರ್ಥನೇ ಆಗಂಗಿಲ್ಲ ಅಂದಾಗ ಯಾರ್ದರ ಕಡೆ ತಿಳ್ಕೊಳ್ಳಿಕ್ಕೆ ಟ್ರೈ ಮಾಡ್ರಿ. ಅಂಡ್ ಅಷ್ಟು ಕಷ್ಟದ ಕಾಲ ಇಲ್ಲಿವಾಗ. ಮೊದ್ಲೆಲ್ಲ ಹೆಂಗಿರ್ತಿತ್ತಂದ್ರ ಒಂದು ಕಾನ್ಸೆಪ್ಟ್ ತಿಳಿದಿಲ್ಲ ಅಂದಾಗ ಯಾವ್ದಾರ ಸೀನಿಯರ್ಸ್ ಹುಡ್ಕೊಂಡು ಹೋಗ್ಬೇಕು, ಅವ್ರ ಹತ್ರ ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಅದನ್ನ ತಿಳಿಸ್ಬೇಕಾಗಿತ್ತು. ಇಷ್ಟೆಲ್ಲ ಮೊದ್ಲಿತ್ತು. ಮೊದ್ಲಿನ ವಿದ್ಯಾರ್ಥಿಗಳು ಈ ತರ ಕಷ್ಟ ಪಡ್ತಿದ್ರು. ಖರೆ ಇವಾಗಿಲ್ಲ. ಇವಾಗ ಜಸ್ಟ್ ಒಂದು ಫಿಂಗರ್ ಟಿಪ್ ಸೆಕೆಂಡ್ ಒಳಗೆ ಇನ್ಫಾರ್ಮೇಶನ್ ತೆಗಿತೀರಿ ನೀವು. ಯೂಟ್ಯೂಬ್ ಒಳಗಾಗಿರ್ಬೋದು, ಗೂಗಲ್ ಒಳಗಾಗಿರ್ಬೋದು. ಸೊ ಒಂದು ಇಮೇಜಸ್ ಆಗಿರ್ಬೋದು, ವಿಡಿಯೋಗಳ ಮೂಲಕ ಯಾವ್ದು ಟಫ್ ಅನಿಸ್ತೈತ್ಲಾ ಅದನ್ನ ಒಂದು ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೊಂಡ ಮೂವ್ ಆಗ್ರಿ ಫಸ್ಟ್. ಸೆಕೆಂಡ್ ಪಾಯಿಂಟ್, ಅನ್ಫೋಕಸ್. ಇತ್ತೀಚೆಗೆ ಇದು ಬಹಳ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳ್ಬೋದು. ಸೊ ನೀವು ಫಸ್ಟ್ ಫೋಕಸ್ ಆಗತ್ತಿಲ್ಲ. ಈಗ ಯಾವ್ದೋ ಒಂದು ನೀವು ಕಾನ್ಸೆಪ್ಟ್ ನ ಓದಾತೀರಿ, ಒಂದು ವಿಷಯನ ಓದಾತೀರಿ, ಅದರಿಂದ ಔಟ್ಪುಟ್ ಬರವಲ್ತು ಅಂತಂದಾಗ 3 ರೀಸನ್ ಇರ್ತಾವ. ಒಂದು, ಅನ್ಫೋಕಸ್ ಆಗತ್ತೀರಿ, ಕಾನ್ಸೆಪ್ಟ್ ಕ್ಲಿಯರ್ ಆಗತ್ತಿಲ್ಲ, ರಿವಿಷನ್ ಅಂದಾಗ. ಸೊ ಕಾನ್ಸೆಪ್ಟ್ ಕ್ಲಿಯರ್ ಬಗ್ಗೆ ಮಾತಾಡಿದ್ವಿ. ಈಗ ಅನ್ಫೋಕಸ್. ಫಸ್ಟ್ ಲಿಸ್ಟ್ ಮಾಡ್ರಿ ನಿಮ್ಮ ಲೈಫ್, ನಿಮ್ ಥಾಟ್ಸ್, ನಿಮ್ಮ ಜೀವನ ಹೆಂಗ್ ನಡೀತಿರ್ತದ, ನಿಮಗ ಏನೇನ್ ಬಾದರ್ ಮಾಡ್ಲಿಕ್ಕತ್ತವು. ಇವಾಗ ಒಂದು ಓದ್ಕೊಂತ ಕೂತಾಗ 5 ನಿಮಿಷ ಇದನ್ನೆಲ್ಲ ನೀವನ ಮಾಡ್ಬೇಕಾಗ್ತದೆ, ಯಾರು ಹೆಲ್ಪ್ ಮಾಡಕ್ ಆಗಂಗಿಲ್ಲ. ಸೊ ಒಂದ್ 5 ನಿಮಿಷ ಕೂತ್ಕೊಳ್ರಿ. ಯಾಕೆ ಅನ್ಫೋಕಸ್ ಆಗ್ಲಿಕ್ಕತ್ತೇನೆ? ಅನ್ಫೋಕಸ್ ಆಗ್ಲಿಕ್ಕೆ ಈ ಪಾಯಿಂಟ್ ಒಂದದ. ಏನಂದ್ರ ಓದಿದ ಅರ್ಥ ಆಗದೆ ಇದ್ದಾಗ ಕೂಡ ಡಿಮೋಟಿವೇಟ್ ಆಗೋ ಚಾನ್ಸಸ್ ಇರ್ತದ. ಅದಕ್ಕ ನಾ ಹೇಳಿದ್ದು ಕಾನ್ಸೆಪ್ಟ್ ಕ್ಲಿಯರ್ ಆಗ್ಬೇಕಂತ. ಸೊ ಅದರ ಕಡೆ ಫೋಕಸ್ ಕೊಟ್ಟಾಗ ಆ ಒಂದು ಇಶ್ಯೂ ಹೋಗ್ತದ. ಸೆಕೆಂಡ್ ಪಾಯಿಂಟ್, ಒಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಒಂದಷ್ಟು ಅನ್ವಾಂಟೆಡ್ ಟೈಮ್ ನ ನೀವು ಎಲ್ಲಿ ಹಾಕ್ಲಿಕ್ಕತ್ತೀರಿ, ಸೋಷಿಯಲ್ ಮೀಡಿಯಾದಾಗ ಹಾಕತ್ತೀರಿ, ಅಥವಾ ಫ್ರೆಂಡ್ಸ್ ಸರ್ಕಲ್ ಜೊತೆ ಹಾಕತ್ತೀರಿ, ಅಥವಾ ಫ್ಯಾಮಿಲಿ ಜೊತೆ ಹಾಕತ್ತೀರಿ, ಎಲ್ಲಾದ್ರೂ ಹಾಕ್ಲಿ. ಯಾವ ವಿಷಯ ನಿಮ್ಮನ್ನ ಅನ್ಫೋಕಸ್ ಮಾಡ್ಲಿಕ್ಕತ್ತದ, ಯಾವ್ದು ನಿಮ್ಮನ್ನ ದಾರಿ ತಪ್ಪಿಸ್ಲಿಕ್ಕತ್ತದ, ಗರ್ಲ್ ಫ್ರೆಂಡಾ, ಬಾಯ್ ಫ್ರೆಂಡಾ, ಫ್ರೆಂಡ್ಸಾ, ಯಾವ್ದಾರ ಹ್ಯಾಬಿಟ್ಸಾ, ಏನೈತಿ ಅದನ್ನ ಹುಡುಕ್ರಿ, ಸರ್ಚ್ ಮಾಡ್ರಿ. ಅದರಿಂದ ನೀವು ದೂರ ಇರ್ಬೇಕಾಗ್ತದ. ಯಾಕಂದ್ರೆ ನಿಮ್ಮ ಗುರಿಗಿಂತ, ನಿಮ್ಮ ಜೀವನದಕ್ಕಿಂತ, ನಿಮ್ಮ ಪೇರೆಂಟ್ಸ್ಗಿಂತ ಯಾವ್ದು ಅಂತೂ ದೊಡ್ಡದಲ್ಲ. ಯಾಕಂದ್ರೆ ಅಷ್ಟು ಕಷ್ಟಪಟ್ಟವರೆಲ್ಲ ಬೆಳೆಸಿರ್ತಾರೋ. ಅಂಡ್ ನಿಮ್ಮ ಮುಂದಿನ ಜೀವನ ಬೆಸ್ಟ್ ಇರ್ಬೇಕಂದಾಗ ಕೆಲವೊಂದರಿಂದ ಕೆಲವು ವರ್ಷಗಳು, 2-3 ವರ್ಷ ಅಷ್ಟ ನಾ ಹೇಳಲಿಕ್ಕತ್ತೇನಿ. ಸೊ ಅದನ್ನ ನೀವು ಅವಾಯ್ಡ್ ಮಾಡ್ಬೇಕಾಗ್ತದ. ಅದು ಕೇವಲ ನಿಮ್ಮಿಂದ ಮಾತ್ರ ಸಾಧ್ಯ ಅದ. ಥರ್ಡ್ ಪಾಯಿಂಟ್, ರಿವಿಷನ್. ಇಲ್ಲಿ ಏನಾಗ್ಲಿಕ್ಕತ್ತದಂದ್ರ ಮಲ್ಟಿಪಲ್ ರಿಸೋರ್ಸಸ್ ಸಿಗ್ಲಿಕ್ಕತ್ತಾವ ನಿಮಗ. ಹೆಂಗಂದ್ರ 108 ಯೂಟ್ಯೂಬ್ ಚಾನಲ್ಸ್ ಒಳಗೆ ನಿಮಗ್ ಕ್ಲಾಸಸ್ ಸಿಗ್ತಾವ. ಸಾವಿರಾರು ಒಂದು ಟೆಲಿಗ್ರಾಮ್ ಚಾನಲ್ ಆಗ್ಬಿಟ್ಟಾವ ಈಗ ನಿಮಗ್ ನೋಟ್ಸ್ ಗಳನ್ನ ಪ್ರೊವೈಡ್ ಮಾಡ್ಲಿಕ್ಕೆ. PDF ಗಳು ಸಿಗ್ತಾವ ನಿಮಗ್. PDF ಗಳ ಎಲ್ಲಾ PDF ಗಳನ್ನು ತಗೋದು, ಎಲ್ಲಾ ಟಾಪರ್ಸ್ PDF ಗಳನ್ನು ತಗೋದು. ಇನ್ನ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಗಳು ಕೂಡ ಕೆಲವೊಂದು ನೋಟ್ಸ್ ಗಳನ್ನ ಫ್ರೀ ಕೊಡ್ತಾರೆ. ಯಾಕಂದ್ರೆ ಅವ್ರಿಗೂ ಒಂದ್ ಲೆವೆಲ್ಗೆ ಅಡ್ವರ್ಟೈಸ್ಮೆಂಟ್ ಮಾಡೋದು ಇರ್ತದ. ಒಂದಷ್ಟು ಅವ್ರದ್ದು ಮ್ಯಾಗಝಿನ್ಸ್ ಆಗಿರ್ಬೋದು, ನೋಟ್ಸ್ ಗಳನ್ನ ಅವ್ರು ಕೊಡ್ತಿರ್ತಾರ. ಎಲ್ಲಾನು ಡೌನ್ಲೋಡ್ ಮಾಡ್ಕೊಳ್ಳೋದು, ಎಲ್ಲಾನು ತರೋದು. ಅದೆಲ್ಲಾನು ಕವರ್ ಮಾಡ್ಲಿಕ್ಕೆ ಎಷ್ಟು ಸಮಯ ಬೇಕಾಗ್ತೈತಿ. ಜೊತೆಗೆ ಪುಸ್ತಕಗಳು, ಸರಿಯಾದ ಪುಸ್ತಕಗಳ ಬಳಕೆ ಇರಂಗಿಲ್ಲ. ಹಿಸ್ಟ್ರಿ ಮೇಲೆ ಇವತ್ತೊಬ್ರು ಹೇಳಿದ್ರು, ನಾಳೆ ಒಬ್ರು ಹೇಳಿದ್ರು, ಎಲ್ಲಾನು ತರೋದು, ಎಲ್ಲಾನು ಓದೋದು. ಅವಾಗ ಏನಾಗ್ತೈತೆ ಅಂದ್ರೆ 1 ವರ್ಷ ಅಲ್ಲ 2 ವರ್ಷ ಕುಂತ್ರು ನಿಮ್ದು ಒಂದೊಂದ್ ರೀಡನ ಎಲ್ಲ ಮುಗಿಯಂಗಿಲ್ಲ. ಅಂತ ಟೈಮ್ದಾಗ ರಿವಿಷನ್ ಹೆಂಗಾಗ್ತದ? ಸೊ ಹಿಂಗಾಗಿ ಕೆಲವು ವಿದ್ಯಾರ್ಥಿಗಳು ರಿವಿಷನ್ ನ ಫೋಕಸ್ ಮಾಡತ್ತಿಲ್ಲ. ಈ 3 ಪಾಯಿಂಟ್ಗಳೇನದಾವಲ್ಲ, ನಿಮ್ಮನ್ನ ನಿಮ್ಮ ಒಂದು ಓದು, ನೀವು ಹಾರ್ಡ್ ವರ್ಕ್ ಮಾಡತ್ತೀರಿ, ಬಟ್ ಅದರಿಂದ ಔಟ್ಪುಟ್ ಬರಾತಿಲ್ಲ ಅಂದಾಗ ಈ 3ರ ಮೇಲೆ ನೀವು ಫೋಕಸ್ ಮಾಡ್ಬೇಕಾಗ್ತದ. ಓಕೆ, ಇನ್ನ ನಾನು ಅವಾಗ್ಲೇ ಮಾತಾಡಿದೆ, ಕಾಂಪಿಟೇಟಿವ್ ಒಂದ್ ಜಗತ್ತಿದು, ಕಾಂಪಿಟೇಷನ್ ಹೆವಿ ಬೆಳಿಲಿಕ್ಕತ್ತದ. ಸೊ ಅಪ್ರೋಚ್ ನ ಬದಲಾಯಿಸ್ಬೇಕು. ಎಸ್, ಅಪ್ರೋಚ್ ನ ಯಾವ ತರ ಬದಲಾಯಿಸೋದು? ಬರೀ ಓದುದಾ ಅಲ್ಲ. ಸೊ ಇವಾಗಿನ ಟ್ರೆಂಡ್ ಹೆಂಗದ, ಯಾವಾಗೂ ನಾವು ಹೆಂಗಂದ್ರ ಅದು ಯಾವುದೇ ವಿಷಯ ಇರ್ಲಿ, ಒಂದು ಬಟ್ಟೆನ ಆಗಿರ್ಬೋದು, ಸ್ಟಡಿನ ಆಗಿರ್ಬೋದು, ಜೀವನ ಶೈಲಿನೇ ಆಗಿರ್ಬೋದು, ಕಾಲಕ್ಕೆ ತಕ್ಕಂತೆ ನಾವು ಬದಲಾಗ್ಲೇಬೇಕು. ಇಲ್ಲಂತಂದ್ರೆ ಅಲ್ಲೇ ಹಿಂದೆ ಉಳಿತೇವಿ. ಹಿಂಗಾಗಿ ಇವಾಗ ಏನು ಒಂದು ಟ್ರೆಂಡ್ ನಡೆದದ, ಯಾವ ತರ ಒಂದು ಎಕ್ಸಾಮ್ ಪ್ಯಾಟರ್ನ್ಗಳು ಚೇಂಜ್ ಆಗ್ಲಿಕ್ಕತ್ತವ, ಯಾವ ತರ ಡಿಫಿಕಲ್ಟಿ ಲೆವೆಲ್ ಚೇಂಜ್ ಆಗ್ಲಿಕ್ಕತ್ತದ, ಅದನ್ನ ಎಲ್ಲಾನು ನೀವು ಫೋಕಸ್ ಮಾಡ್ಬೇಕು. ಮತ್ತೆ ಒಬ್ಬರನ್ನ ನಂಬ್ರಿ. ಬಹಳಷ್ಟು ಜನನ ಟ್ರಸ್ಟ್ ಮಾಡೋದು, ಬಹಳಷ್ಟು ಮಟೀರಿಯಲ್ಗಳನ್ನ ಟ್ರಸ್ಟ್ ಮಾಡಕ್ ಹೋಗ್ಬೇಡ್ರಿ. ಯಾರ್ದ ನಿಮಗೊಂದು ಕ್ಲಾಸ್ ಇಷ್ಟ ಆಗ್ತದ, ಯಾವ್ದು ಒಂದು ಪುಸ್ತಕ ನಿಮಗೆ ಇಷ್ಟ ಆಗ್ತೈತಲ್ಲ, ಅದನ್ನ ಒಂದ್ರ ಮೇಲೆ ನೀವು ಟ್ರಸ್ಟ್ ಮಾಡ್ರಿ ಅಂಡ್ ಕಂಟಿನ್ಯೂ ಆಗಿ ರಿವಿಷನ್ ಮಾಡ್ತಾ ಹೋಗ್ರಿ. ಇನ್ನು ನೆಕ್ಸ್ಟ್ ಟೆಸ್ಟ್ ಸೀರೀಸ್. ಎಸ್, ಬಹಳ ವಿದ್ಯಾರ್ಥಿಗಳು ಟೆಸ್ಟ್ ಸೀರೀಸ್ ನ ಇಗ್ನೋರ್ ಮಾಡ್ತೀರಿ.
ಕೆಲವು ವಿದ್ಯಾರ್ಥಿಗಳ ಪಾಯಿಂಟ್ ಏನಂತಂದ್ರ ಎಲ್ಲಾ ಸಿಲೆಬಸ್ ಕವರ್ ಆಗ್ಲಿ ನಾ ಟೆಸ್ಟ್ ಸೀರೀಸ್ ಜಾಯಿನ್ ಆಗ್ತೀನಿ. ಅದು ಆಲ್ಮೋಸ್ಟ್ ಆಗಂಗೇ ಇಲ್ಲ. ಅದ್ರಾಗ UPSC ಒಳಗಂತೂ ಏನಾರು ಓದಿದ್ರು ಯಾವ್ದಾರ ಒಂದು ಟಾಪಿಕ್ ಬಿಟ್ಟೇ ಇರ್ತೀರಿ. ಅಂತ ಒಂದು ವಾಸ್ಟ್ ಸಿಲೆಬಸ್ ಇದ್ದಾಗ ಎಲ್ಲಾ ಮುಗಿದ್ಮೇಲೆ ಮಾಡ್ತೀನಿ ಅಂದಾಗ ನಿಮ್ ಕಡೆ ಟೈಮ್ ಇರಂಗಿಲ್ಲ. ಸೊ ಕಾನ್ಸೆಪ್ಟ್ ವೈಸ್ ಟೆಸ್ಟ್ ಸೀರೀಸ್ ಸಿಗತ್ತಾವ. ಈಗ ನಿಮ್ಗ ವೀಕ್ಲಿ ಟೆಸ್ಟ್ ಸೀರೀಸ್ ಬರತಾವ, 15 ಡೇಸ್ಗೆ ಟೆಸ್ಟ್ ಸೀರೀಸ್ ಬರ್ಲಿಕ್ಕತ್ತಾವ. ಸೊ ಟೆಸ್ಟ್ ಸೀರೀಸ್ ಯಾರಿಂದ ಒಂದು ಅಫೋರ್ಡ್ ಮಾಡಕ್ ಆಗ್ತೈತಿ ಅಂತವ್ರೆಲ್ಲ ದಯವಿಟ್ಟು ಟೆಸ್ಟ್ ಸೀರೀಸು ಕಡಿಮೆಗನು ಸಿಗ್ತಿರ್ತಾವ. ಹುಡುಕ್ರಿ, ಸರ್ಚ್ ಮಾಡ್ರಿ. ಒಂದಷ್ಟು ಎಲ್ಲೆಲ್ಲೋ ಏನೇನೋ ಸರ್ಚ್ ಮಾಡಿ ವೇಸ್ಟ್ ಮಾಡ್ತಿರ್ತೀರಂತ, ಚಾಟ್ ಮಾಡ್ಕಾಸ್ ತಾಸ್ ಗಂಟ್ಲೆ ಹಾಳು ಮಾಡ್ತಿರ್ತೀರಂತ. ಅದ್ರ ಬದಲೇ ಏನ್ ಮಾಡ್ರಿ, ಎಲ್ಲಿ ನಿಮಗ ಒಂದಷ್ಟು ವೆಬ್ಸೈಟ್ ಒಳಗೆ ಫ್ರೀ ಕೂಡ ಟೆಸ್ಟ್ ಸೀರೀಸ್ ಸಿಗ್ತಿರ್ತಾವ, ಅದ್ರದ್ದು ಒಂದು ಬೆನಿಫಿಟ್ ನ ತಗೊಳ್ರಿ. ಇನ್ನ ಟೆಸ್ಟ್ ಸೀರೀಸ್ ಯಾವ್ದಾರ ಫ್ರೆಂಡ್ ತಗೊಂಡಿದ್ರು ಅಂದಾಗ ಅವ್ರ ಕಡೆ ಅದನ್ನ ಇಸ್ಕೊಳ್ರಿ, ಅದನ್ನ ಸಾಲ್ವ್ ಮಾಡ್ಕೊಳ್ರಿ. ನೀವು ತಗೊಂಡಿದ್ದು ಅವ್ರಿಗೆ ಶೇರ್ ಮಾಡ್ರಿ. ಆ ತರಾನು ನೀವು ಮಾಡ್ಕೋಬಹುದು. ಇನ್ನ ಥರ್ಡ್ ಪಾಯಿಂಟ್, ಕೆಲವರಿಗೆ ಆಗಂಗೆ ಇಲ್ಲ ಟೆಸ್ಟ್ ಸೀರೀಸ್ ಅನ್ನೋರ್ಗು ಕೂಡ ನಾನು ಲಾಸ್ಟ್ ಯಾವ್ದೋ ಒಂದು ವಿಡಿಯೋ ಒಳಗ ಒಂದು .com ಬಗ್ಗೆನು, ಒಂದು ವೆಬ್ಸೈಟ್ ಬಗ್ಗೆನು ಡೀಟೇಲ್ ನ ಶೇರ್ ಮಾಡೀನಿ. ದಯವಿಟ್ಟು ಆ ವಿಡಿಯೋನ ಚೆಕ್ ಮಾಡ್ರಿ. ನಿಮಗೊಂದು ಫ್ರೀ ಟೆಸ್ಟ್ ಸೀರೀಸ್ ಕೂಡ ಸಿಗ್ತಾವ. ದೆನ್ ಅಟ್ಲೀಸ್ಟ್ ಸ್ವಲ್ಪ ಅಮೌಂಟ್ ನೀವು ಇವಾಗ ಟೆಸ್ಟ್ ಸೀರೀಸ್ಗಳ ಮೇಲೆ ಹಾಕೋ ಅವಶ್ಯಕತೆ ಐತಿ. ಯಾಕಂದ್ರೆ ಟೆಸ್ಟ್ ಸೀರೀಸ್ ಬಹಳ ಇಂಪಾರ್ಟೆಂಟ್ ಅದಾವ. ನಿಮ್ಗ ಹೆಂಗಂದ್ರ ಒಂದು PYQ ನ ಆಗಿರ್ಬೋದು, ಒಂದು ಟೆಸ್ಟ್ ಸೀರೀಸ್ ಹೆಂಗಂದ್ರ ಒಂದು ಎಲಿಮಿನೇಷನ್ ಮೆಥಡ್ ಇಂದ ನೀವು ಯಾವ ತರ ಟ್ಯಾಕಲ್ ಮಾಡ್ಬೇಕು ಅದನ್ನ, ಅಂಡ್ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗ್ತದ. ಯಾವಾಗ ನೀವು ಪ್ರಾಕ್ಟೀಸ್ ಟೆಸ್ಟ್ ಸೀರೀಸ್ ಜೊತೆ ಪ್ರಾಕ್ಟೀಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬರೀ ಓದ್ತೀನಿ ಅಂದ್ರ ಆಗಂಗಿಲ್ಲ, ಪ್ರಾಕ್ಟೀಸ್ ಬೇಕಾಗ್ತದ. ಯಾಕಂದ್ರ ಎಷ್ಟು ಟೈಮ್ ಒಳಗ ಅದನ್ನ ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀರಿ ಅಂಡ್ ಎಲಿಮಿನೇಷನ್ ಮೆಥಡ್ ನ ಹೆಂಗ್ ನೀವು ಯುಟಿಲೈಸ್ ಮಾಡ್ಕೋಬೇಕು, ಇದೆಲ್ಲ ನಿಮಗೆ ಪ್ರಾಕ್ಟೀಸ್ ಇಂದ ಗೊತ್ತಾಗ್ತದ. ಹಿಂಗಾಗಿ ಟೆಸ್ಟ್ ಸೀರೀಸ್ಗೆ ನೀವು ಸ್ವಲ್ಪ ಆದ್ರೂ ಇನ್ವೆಸ್ಟ್ ಮಾಡ್ಲೇಬೇಕಾಗ್ತದ. ಒಂದು ಪಾಯಿಂಟ್ ಅಂದ್ರೆ ನೆಕ್ಸ್ಟ್ ಇಯರ್ ಇನ್ನೊಂದು ಅಟೆಂಪ್ಟ್ ಐತಿ ಅನ್ನೋದು ಮರ್ತ್ ಬಿಡ್ರಿ. ಅದು ತಲೆಯಾಗಿದ್ದನ್ನ ಬಹಳ ವಿದ್ಯಾರ್ಥಿಗಳ ಸಮಸ್ಯೆ ಆಗೈತಿ. ಕೆಲವೊಮ್ಮೆ ಹೆಂಗಂದ್ರ 3-4 ತಿಂಗಳು ಓದಿರ್ತಾರು, ಇನ್ನೊಂದೆರಡು ತಿಂಗಳು ಫೋಕಸ್ ಹಾಕಕ್ಕಾಗಿರಂಗಿಲ್ಲ. ಅವಾಗ ಸೀದಾ ಹೇಳ್ತಾರ ಅವ್ರು ಏನಂತಂದ್ರ ನೆಕ್ಸ್ಟ್ ಅಟೆಂಪ್ಟ್ ಕೊಡ್ತೀನಿ, ನೆಕ್ಸ್ಟ್ ಇಯರ್ ಕೊಡ್ತೀನಿ, ಈ ಇಯರ್ ನಂದು ಅಷ್ಟು ಫೋಕಸ್ ಆಗಿಲ್ಲ. ಅಥವಾ ಪ್ರಿಲಿಮ್ಸ್ ಏನಾರ ಕ್ಲಿಯರ್ ಮಾಡ್ಲಿ ಅಂದ್ರೆ ಇಲ್ಲ ನೆಕ್ಸ್ಟ್ ಇಯರ್ ಐತ್ಲಾ, ನೆಕ್ಸ್ಟ್ ಅಟೆಂಪ್ಟ್ ಮಾಡ್ತೀನಿ. ಸೊ ಆ ಎಕ್ಸ್ಕ್ಯೂಸಸ್ ನ ಬಿಟ್ಬಿಡ್ರಿ. ಅದನ್ನ ನೆಕ್ಸ್ಟ್ ಇಯರ್ ಅನ್ನೋದನ್ನ ತೆಗೆದು ಬಿಡ್ರಿ, ಮತ್ತೆ ರೀಸನ್ ಕೊಡೋದನ್ನ ಬಿಟ್ಬಿಡ್ರಿ. ಸೊ ಹೇಳೋದಿಷ್ಟ, ಫಸ್ಟ್ ಏನು ಒಂದಷ್ಟು PYQ ನ ಸಾಲ್ವ್ ಮಾಡ್ತೀರಿ. ಒಂದ್ ಲೆಸನ್ ನ ಓದಿದ ತಕ್ಷಣ ಅದ್ರ ಹಿಂದಿನ ಕ್ವಶನ್ಸ್ ಗಳಾಗಿರ್ಬೋದು, ಅಥವಾ ಹಳೆಯ ವರ್ಷದ್ದು ಒಂದಷ್ಟು PYQ ನ ಯಾವಾಗ ಸಾಲ್ವ್ ಮಾಡತ್ತೀರಿ. ಈ ಕ್ವಶನ್ಸ್ ಗಳು ನಿಮ್ಮಿಂದ ಸಾಲ್ವ್ ಆಗತ್ತಿಲ್ಲ ಅಂದಾಗ ಯಾಕೆ ಆಗತ್ತಿಲ್ಲ, ಎಲ್ಲಿ ನಂದು ತಪ್ಲಿಕ್ಕತ್ತದ ಅದನ್ನ ಒಂದು ನೋಟ್ ಮಾಡ್ಕೊಳ್ರಿ. ಅದ್ರ ಮೇಲೆ ವರ್ಕ್ ಮಾಡ್ರಿ, ಅಪ್ರೋಚ್ ನ ಬದಲಾಯಿಸ್ಕೊಳ್ರಿ. ಈ ಇಷ್ಟು ಟಿಪ್ಸ್ ಗಳೇನದಾವಲ್ಲ ಇವು ಬಹಳ ಇಂಪಾರ್ಟೆಂಟ್ ಅದಾವ. ಇವನ್ನ ಯಾವಾಗ ನೀವು ಪ್ರಾಕ್ಟೀಸ್ ಮಾಡ್ತಿರಲ್ಲ ಡೆಫಿನೆಟ್ಲಿ ವರ್ಕ್ ಆಗ್ತಾವ. ಯಾಕಂದ್ರೆ ಒಬ್ಬ ವ್ಯಕ್ತಿ ಓದ್ಲಿಕ್ಕತನ, ಒಂದು ಸ್ಟೂಡೆಂಟ್ ಓದ್ಲಿಕ್ಕತ್ತಾರ ಅಂದಾಗ ಅದರ ಔಟ್ಪುಟ್ ಬರಾತಿಲ್ಲ ಅಂದಾಗ ರೀಸನ್ಗಳು ಬರೀ ಇವಷ್ಟನ ಅದಾವ. ಇವಾಗಿನ ಒಂದು ಟ್ರೆಂಡ್ ನ ಅನಲೈಸಿಸ್ ಮಾಡಿ ಒಂದು ರಿಸರ್ಚ್ ಮಾಡಿ ನಾ ಈ ಒಂದು ವಿಡಿಯೋನ ರೆಡಿ ಮಾಡೇನಿ. ಸೊ ನೀವು ಓದಿದ್ ವರ್ಕ್ ಆಗತ್ತಿಲ್ಲ ಅಂದಾಗ ಒಂದು ಅನ್ಫೋಕಸ್ಡ್ ಅದೇರಿ, ಒಂದು ರಿವಿಷನ್ ಮಾಡತ್ತಿಲ್ಲ, ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗತ್ತಿಲ್ಲ. ಇವು ಮೂರು ಮಾಡಿದ್ಮೇಲೆ ಏನ್ ಮಾಡತ್ತಿಲ್ಲ, ಓಕೆ ಇವು ಮೂರು ಮಾಡತೀನಿ ಅಂದವ್ರು ನೀವು ಟೆಸ್ಟ್ ಸೀರೀಸ್ ನ ಸಾಲ್ವ್ ಮಾಡತ್ತಿಲ್ಲ, PYQ ನ ಮಾಡತ್ತಿಲ್ಲ, ಪ್ರಾಕ್ಟೀಸ್ ನೇ ಮಾಡತ್ತಿಲ್ಲ ಅಂದಾಗ ಕೂಡ ನಿಮಗ ಕಷ್ಟ ಆಗ್ತದ. ಸೊ ಇಷ್ಟು ನೀವು ಫೋಕಸ್ ಮಾಡ್ರಿ. ಎಲ್ಲಿ ತಪ್ಪಾತೀರಿ ಅವಾಗ ನಿಮ್ಮ ಓದೋ ಸ್ಟೈಲ್ ಆಗಿರ್ಬೋದು, ಪುಸ್ತಕಗಳಾಗಿರ್ಬೋದು, ನಿಮ್ಮ ಒಂದು ಅಪ್ರೋಚ್ ಏನಿರ್ತೈತಲ್ಲ ಅದನ್ನ ಬದಲಾಯಿಸಿ ನೋಡ್ರಿ, ಡೆಫಿನೆಟ್ಲಿ ವರ್ಕ್ ಆಗ್ತದ. ನೆಕ್ಸ್ಟ್ ವಿಡಿಯೋ ಒಳಗ ಡಿಸಿಪ್ಲಿನ್ ಮತ್ತೆ ಕ್ಲಾರಿಟಿ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.